ನಮಸ್ಕಾರ ಸ್ನೇಹಿತರೆ, ವಾಚ್ ಟು ಸಕ್ಸಸ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ ಅಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನು ಕಂಪ್ಯೂಟರ್ ಸಿಲೆಬಸ್ ಇದೆ, ನಮಗೆ ಚಾಪ್ಟರ್ ವೈಸ್ ತರಗತಿಗಳು ನನ್ನ ಒಂದು ವಾಚ್ ಟು ಸಕ್ಸಸ್ ಚಾನಲ್ ಅಲ್ಲಿ ನಡೀತಾ ಇರುತ್ತೆ. ಇದರ ಉಪಯೋಗವನ್ನ ಪಡ್ಕೋಬೇಕು ಅಂದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಯಾರೆಲ್ಲ ಹೊಸದಾಗಿ ಇವತ್ತೇ ನನ್ನ ಚಾನಲ್ ಅನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾನ್ ಮಾಡಿದ ಮೊದಲ ವಿಡಿಯೋ ನಿಮ್ಗೆ ಸೇರುತ್ತೆ ಅಂತ ತಿಳಿಸ್ತಾ, ಸ್ನೇಹಿತರೆ ಯಾರೆಲ್ಲ ಒಂದು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ 6ರಿಂದ 10ನೇ ತರಗತಿಯ LBA ಕ್ವಶನ್ ಆನ್ಸರ್ಸ್ ಕೂಡ ಆಲ್ರೆಡಿ ಮುಗ್ದಿದೆ. ಸೊ ನಾವು 10ನೇ ತರಗತಿಯ ಲಾಸ್ಟ್ ಚಾಪ್ಟರ್ ಅಲ್ಲಿ ಇದೀವಿ. ಸೊ ಇನ್ನೊಂದು 3 ಅಥವಾ 4 ಲೆಸನ್ಸ್ ಉಳಿದಿರ್ಬೋದು ಅಷ್ಟೇ, LBA ಕ್ವಶನ್ ಆನ್ಸರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ನಿಮ್ಮ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಸಿಲೆಬಸ್ ಕಂಪ್ಲೀಟ್ ಆಗಿ ನೀವು ಕವರ್ ಮಾಡ್ಕೋಬೇಕು ಅಂದ್ರೆ LBA ಕ್ವಶನ್ ಆನ್ಸರ್ಸ್ ತುಂಬಾ ಹೆಲ್ಪ್ ಮಾಡ್ತವೆ. ಸೊ ಯಾವ ರೀತಿ ಕ್ವಶನ್ಸ್ ರೈಸ್ ಆಗುತ್ತೆ ಅನ್ನೋದಕ್ಕೂ ಕೂಡ ನಿಮ್ಗೆ ಒಂದು ಕೈಗನ್ನಡಿ LBA ಕ್ವಶನ್ ಆನ್ಸರ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಯಾರು ಕೂಡ ವಿಡಿಯೋನ ಮಿಸ್ ಮಾಡ್ಕೊಳ್ಳಕ್ ಹೋಗ್ಬೇಡಿ. ಪ್ಲೇ ಲಿಸ್ಟ್ಗೆ ಹೋದ್ರೆ ನಿಮ್ಗೆ LBA ಕ್ವಶನ್ ಆನ್ಸರ್ಸ್ ಒಂದೇ ಸೈಡು ನಾನು ಆಲ್ರೆಡಿ ಪ್ಲೇ ಲಿಸ್ಟ್ ಮಾಡಿಟ್ಟಿದ್ದೀನಿ, ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಇವತ್ತಿನ ಒಂದು ವಿಡಿಯೋ ಸೆಷನ್ ನ ಸ್ಟಾರ್ಟ್ ಮಾಡೋಣ. ಸೊ ನಾನು ಕಂಪ್ಯೂಟರ್ ಅನ್ನೋ ಒಂದು ಫಸ್ಟ್ ಚಾಪ್ಟರ್ ನ ತಗೊಂಡಿದ್ದೀನಿ ಸ್ನೇಹಿತರೆ. ಕಂಪ್ಯೂಟರ್ ಮೀನಿಂಗ್ ಅಂಡ್ ಡೆಫಿನೇಷನ್ ಅಂತ ಫಸ್ಟ್ ಚಾಪ್ಟರ್ ಇರ್ತಕ್ಕಂಥದ್ದು ಕಂಪ್ಯೂಟರ್ ಸಬ್ಜೆಕ್ಟ್ ಅಲ್ಲಿ. ಸೊ ನೀವು ಬೇಕಾದ್ರೆ HSTR ಅಥವಾ GPSR ಗಂತೂ ಕಂಪ್ಯೂಟರ್ ಇಲ್ಲ. ಸೊ ನೀವು ಕ್ಲಿಕ್ ಮಾಡಿ ನೋಡಿದ್ರೆ ಫಸ್ಟ್ ಲೆಸನ್ ಇರೋದೇ ವಾಟ್ ಈಸ್ ಕಂಪ್ಯೂಟರ್, ಕಂಪ್ಯೂಟರ್ ಮೀನಿಂಗ್ ಅಂಡ್ ಡೆಫಿನೇಷನ್ ಅಂಡ್ ದೆನ್ ಟೈಪ್ ಆಫ್ ಕಂಪ್ಯೂಟರ್ ಅಂತ ಇದೆ. ಸೊ ಇವತ್ತಿನ ಒಂದು ವಿಡಿಯೋ ಅಲ್ಲಿ ನಿಮ್ಗೆ ಕಂಪ್ಯೂಟರ್ ಮೀನಿಂಗ್ ಅಂಡ್ ಡೆಫಿನೇಷನ್, ಅದ್ರ ಜೊತೆಗೆ ಟೈಪ್ ಆಫ್ ಕಂಪ್ಯೂಟರ್ ಇಷ್ಟನ್ನು ಕೂಡ ಕ್ಲಿಯರ್ ಮಾಡ್ತೀನಿ. ಹಾಗಾಗಿ ಯಾರು ಕೂಡ ನೆಕ್ಸ್ಟ್ ಬರ್ತಕ್ಕಂತಹ ಚಾಪ್ಟರ್ ವೈಸ್ ತರಗತಿಗಳನ್ನ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಇಂಥ ಆಪರ್ಚುನಿಟಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಫ್ರೀ ಆಫ್ ದ ಕಾಸ್ಟ್ ಇರುತ್ತೆ, ಥಿಯರಿ ಇರುತ್ತೆ, ಥಿಯರಿ ಜೊತೆಗೆ MCQ ಇರುತ್ತೆ. ಎರಡೂ ಕೂಡ ಉಪಯೋಗ ಪಡ್ಕೋಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಓಕೆ, ಸೊ ಬನ್ನಿ ಇವತ್ತಿನ ಒಂದು ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಸೊ ಫಸ್ಟ್ ನಾವು ಕಂಪ್ಯೂಟರ್ ಮೀನಿಂಗ್ ಮತ್ತು ಡೆಫಿನೇಷನ್ ನ ನೋಡ್ತಾ ಹೋಗೋಣ. ಓಕೆನಾ. ಕಂಪ್ಯೂಟರ್ ಈಸ್ an electronic device that accepts data as input, process according to instructions ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇನ್ಸ್ಟ್ರಕ್ಷನ್ಸ್ ಅಂತನಾ. ಓಕೆ ಸ್ನೇಹಿತರೆ ಕೇಳಿ. ಸೊ ಆ ಕಂಪ್ಯೂಟರ್ ಅಂತಕ್ಕಂಥದ್ದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್, ನಿಮ್ಗೆ ಆಲ್ರೆಡಿ ಗೊತ್ತಿರ್ತಕ್ಕಂಥದ್ದು. ಅದು ಯಾವ ಒಂದು ಆಧಾರದ ಮೇಲೆ ಕೆಲಸ ಮಾಡುತ್ತೆ ಅಂದ್ರೆ ನಾವು ಅದಕ್ಕೆ ಇನ್ಪುಟ್ ನ ಕೊಡ್ತೀವಿ. ಸೊ ಆ ಇನ್ಪುಟ್ ಮೂಲಕ ಪ್ರೊಸೆಸ್ ಆಗುತ್ತೆ. ಪ್ರೊಸೆಸ್ ಆದ್ಮೇಲೆ ನಾವು ಕೊಡ್ತಕ್ಕಂತಹ ಇನ್ಸ್ಟ್ರಕ್ಷನ್ಸ್ ಮೇಲೆ ಅದು ಆಲ್ರೆಡಿ ಸ್ಟೋರ್ಸ್ ಅಲ್ಲಿ ಇರುತ್ತೆ. ಓಕೆನಾ. ಅದೇನ್ ಮಾಡತ್ತೆ, ಪ್ರೊಡ್ಯೂಸ್ ಮಾಡತ್ತೆ. ದೆನ್ ಮೀನಿಂಗ್ಫುಲ್ ಇನ್ಫಾರ್ಮೇಶನ್ ಆಸ್ ಔಟ್ಪುಟ್ ಅಂತ ಬರುತ್ತೆ. ಓಕೆ, ಸೊ ಓವರ್ ಆಲ್ ಆಗಿ ನಿಮ್ಗೆ ಹೇಳ್ಬೇಕಂದ್ರೆ ಒಂದು ಕಂಪ್ಯೂಟರ್ ಅಂತಕ್ಕಂಥದ್ದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಆಗಿದೆ. ಸೊ ಎಲೆಕ್ಟ್ರಾನಿಕ್ ಡಿವೈಸ್ಗೆ ನಾವು ಕೊಡ್ತಕ್ಕಂತಹ ಇನ್ಪುಟ್ ಅಂದ್ರೆ ನಾವೇನಾದ್ರೂ ಇನ್ಫಾರ್ಮೇಶನ್ ಕೇಳಿರ್ತೀವಿ, ಅದು ಒಂದು ಫೈಲ್ ನ ಓಪನ್ ಮಾಡಕ್ ಹೇಳ್ತೀವಿ, ಅಥವಾ ನಾವು ವರ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ. ಸೊ ನಮ್ಮ ಇನ್ಪುಟ್ ನ ಆಧಾರದ ಮೇಲೆ ಅದು ಪ್ರೊಸೆಸ್ ಮಾಡತ್ತೆ. ಪ್ರೊಸೆಸ್ ಆದ್ಮೇಲೆ ಫ್ರೆಂಡ್ಸ್ ಏನಾಗುತ್ತೆ, ಒಂದು ಔಟ್ಪುಟ್ ಹೊರಗಡೆ ಬರುತ್ತೆ. ದಟ್ ಈಸ್ ದ ಕಂಪ್ಯೂಟರ್. ಓಕೆ, ಒಂದ್ ನಿಮಿಷ, ಇದಕ್ಕೇನಾಯ್ತು ನೋಡಿ, ಈ ರೀತಿ ಕಂಪ್ಯೂಟರ್ ವರ್ಕ್ ಮಾಡುತ್ತೆ. ಸೊ ಡೆಫಿನೇಷನ್ ನ ನೋಡೋದಾದ್ರೆ, ಆ ಕಂಪ್ಯೂಟರ್ ಈಸ್ ಅನ್ ಎಲೆಕ್ಟ್ರಾನಿಕ್ ಮಿಷಿನ್ ದಟ್ ಕ್ಯಾನ್ ಇನ್ಪುಟ್, ಪ್ರೊಸೆಸ್, ಸ್ಟೋರ್ ಅಂಡ್ ಔಟ್ಪುಟ್ ಡಾಟಾ ಅಂತ. ಸೊ ನಾವು ಏನೋ ಒಂದು ಇನ್ಸ್ಟ್ರಕ್ಷನ್ ನ ಇನ್ಪುಟ್ ಮೂಲಕ ಕೊಡ್ತೀವಿ, ಅದು ಪ್ರೊಸೆಸ್ ಮಾಡುತ್ತೆ, ಸ್ಟೋರ್ ಅಲ್ಲಿ ಇರ್ತಕ್ಕಂತಹ ಮಾಹಿತಿಯನ್ನ ನಮ್ಗೆ ಔಟ್ಪುಟ್ ಮೂಲಕ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನಾವೇನೋ 2004 ಈಗ 26 ಇದೆ, ನಾವು TET ಒಂದು ರಿಸಲ್ಟ್ ನ ನೋಡ್ತಾ ಇದೀವಿ ಅಂತ ಅನ್ಕೊಳ್ಳಿ. ನಾವಾಗ ಇನ್ಪುಟ್ ಕೊಡ್ತೀವಿ. ಅದಕ್ಕೆ ಏನ್ ಇನ್ಪುಟ್ ಕೊಡ್ತೀವಿ, ನಮ್ಮ ರೋಲ್ ನಂಬರ್ ನ ಕೊಡ್ತೀವಿ. ಸೊ ಕೊಟ್ಟಾಗ ಅದೇನ್ ಮಾಡುತ್ತೆ, ಪ್ರೊಸೆಸ್ ಮಾಡುತ್ತೆ. ಪ್ರೊಸೆಸ್ ಮಾಡಿದ್ಮೇಲೆ ಸ್ಟೋರ್ ಅಲ್ಲಿ ಇರ್ತಕ್ಕಂಥ ನಾಲೆಜ್ ನ ಔಟ್ಪುಟ್ ಆಗಿ ನಮ್ಮ ರಿಸಲ್ಟ್ ನ ಅದು ತೋರಿಸುತ್ತೆ. ದಿಸ್ ಇಸ್ ದ ವೆರಿ ಈಸಿ ಕಾನ್ಸೆಪ್ಟ್ ಸ್ನೇಹಿತರೆ. ಸೊ ಹಾಗಾಗಿ ತುಂಬಾ ಈಸಿಯಾಗಿ ತಿಳ್ಕೊಳ್ಳಿ. ಕಂಪ್ಯೂಟರ್ ಅಂತಕ್ಕಂಥದ್ದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಆಗಿದೆ. ಹೌದಾ. ನಾವು ಇನ್ಪುಟ್, ಪ್ರೊಸೆಸ್ ಅಂಡ್ ನಾವೇನೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ, ಸೊ ಸ್ಟೋರೇಜ್ ಇರ್ತಕ್ಕಂತಹ ಮಾಹಿತಿನ ನಮಗೆ ಅದು ಔಟ್ಪುಟ್ ಮೂಲಕ ಕೊಡುತ್ತೆ. ದಿಸ್ ಈಸ್ ದ ಕಂಪ್ಯೂಟರ್. ಓಕೆನಾ. ಸೊ ಬನ್ನಿ ಎಕ್ಸಾಂಪಲ್ ನೋಡೋದೇ ಆದ್ರೆ ನೋಡಿ. ಸೊ ಎಕ್ಸಾಂಪಲ್ ನೋಡೋದೇ ಆದ್ರೆ ಫ್ರೆಂಡ್ಸ್, ಈಗ ಇನ್ಪುಟ್ ಅಲ್ಲಿ ನಾವೇನ್ ಮಾಡಿದ್ವಿ ಅಂತ ಅಂದ್ರೆ ನೋಡಿ, ಇನ್ಪುಟ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಟೈಪಿಂಗ್ ನೇಮ್ ಯೂಸಿಂಗ್ ಅ ಕೀಬೋರ್ಡ್. ಒಂದ್ ಯಾವ್ದೋ ಒಂದು ಫೈಲ್ ನ ಓಪನ್ ಮಾಡಕ್ಕೆ ಆ ಫೈಲ್ ನೇಮ್ ನ ಟೈಪ್ ಮಾಡಿದೀವಿ ಅಂತ ಅನ್ಕೊಳ್ಳಿ, ಅದು ಇನ್ಪುಟ್ ಆಗುತ್ತೆ. ಪ್ರೊಸೆಸ್ ಮಾಡುತ್ತೆ, ನೆಕ್ಸ್ಟ್ ಸ್ಟೆಪ್ ಪ್ರೊಸೆಸ್ ಮಾಡುತ್ತೆ. ದ ಕಂಪ್ಯೂಟರ್ ಪ್ರೊಸೆಸ್ ದ ಟೈಪ್ ಡಾಟಾ. ನೀವೇನು ಟೈಪ್ ಮಾಡಿದೀರಾ ಆ ಡಾಟಾದ ಪ್ರೊಸೆಸ್ ಮೇಲೆ ಅದು ವರ್ಕ್ ಮಾಡುತ್ತೆ, ಪ್ರೊಸೆಸ್ ಮಾಡುತ್ತೆ. ಅಂಡ್ ದೆನ್ ಸ್ಟೋರೇಜ್ ಅಲ್ಲಿ ಇರ್ತಕ್ಕಂತಹದ್ದು, ದ ಡಾಟಾ ಈಸ್ ಸೇವ್ಡ್ ಇನ್ ಅ ಮೆಮೊರಿ. ಸೊ ನಾವು ಕೊಡ್ತಕ್ಕಂತಹ ಮೆಮೊರಿ ಎಲ್ಲಿ ಸೇವ್ ಆಗಿರುತ್ತೆ,
ಸೊ ಅಲ್ಲಿಂದ ಸ್ಟೋರೇಜ್ ಇಂದ ಏನ್ ಮಾಡುತ್ತೆ, ಆ ಡಾಟಾದ ಆಧಾರದ ಮೇಲೆ ನಮ್ಗೆ ಅದು ಔಟ್ಪುಟ್ ಕೊಡುತ್ತೆ. ಸೊ ನಾವು ಫಸ್ಟ್ ಇನ್ಪುಟ್ ಕೊಡ್ತೀವಿ, ಇನ್ಪುಟ್ ಕೊಟ್ಟ ಮೇಲೆ ಅದು ಪ್ರೊಸೆಸ್ ಮಾಡುತ್ತೆ, ದೆನ್ ಸ್ಟೋರೇಜ್ ಅಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಔಟ್ಪುಟ್ ಆಧಾರದ ಮೇಲೆ ನಮ್ಗೆ ಮಾಹಿತಿಯನ್ನು ಒದಗಿಸುತ್ತೆ. ದಿಸ್ ಈಸ್ ದ ವರ್ಕ್ ಆಫ್ ಕಂಪ್ಯೂಟರ್. ಸೊ ಕ್ಲಿಯರ್ ಆಯ್ತು ಅನ್ಕೋತೀನಿ. ದಿಸ್ ಇಸ್ ದ ಪ್ರೋಗ್ರಾಮ್ ಆಲ್ಸೋ. ಓಕೆನಾ, ಈ ರೀತಿ ಕಂಪ್ಯೂಟರ್ ಪ್ರೋಗ್ರಾಮ್ ಮಾಡುತ್ತೆ. ಸೊ ಹಾಗಾದ್ರೆ ಸ್ನೇಹಿತರೆ, ಫಸ್ಟ್ MCQ ನಿಮ್ಗೆ. ಸೊ ನಿಮ್ಗೆ ನಾನು ಈಗಾಗಲೇ ಹೇಳಿರೋ ಹಾಗೆ ಥಿಯರಿನೂ ಇರುತ್ತೆ, ಅದ್ರ ಜೊತೆಗೆ MCQ ಕೂಡ ಇರುತ್ತೆ. ಸೊ ಒಂದು ಕ್ಲಾಸ್ನ ನೀವು ನೋಡಿದ ಮೇಲೆ ಆ ಚಾಪ್ಟರ್ ಇಂದ ಮುಗಿದು ಹೋಗಿರ್ಬೇಕು. ನಾವು 20 ಮಿನಿಟ್ಸ್ ಅಲ್ಲಿ ಕ್ಲಾಸ್ ಮಾಡ್ತೀನೋ ಅಥವಾ 10 ಮಿನಿಟ್ಸ್ ಅಲ್ಲಿ ಮಾಡ್ತೀನೋ, ಸೊ ಅಷ್ಟರಲ್ಲಿ ನಾನು ನಿಮ್ಗೆ ಏನ್ ಮಾಹಿತಿ ಮಾಡಿರ್ತೀನಿ ಅದ್ರ ಮೇಲೆ ನಿಮ್ಗೆ MCQ ಕೂಡ ಮಾಡಿರ್ತೀನಿ. ಸೊ ಓಕೆನಾ, ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ವಿಡಿಯೋನ ಲೈಕ್ ಮಾಡ್ತಾ ಹೋಗಿ ಸ್ನೇಹಿತರೆ. ನೀವು ವಿಡಿಯೋ ಲೈಕ್ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಬರುತ್ತಾ ಹೋಗುತ್ತೆ ನಿಮ್ಗೆ. ಯಾಕಂದ್ರೆ ನಿಮ್ಗೆ ನೆಸೆಸರಿ ಇಲ್ಲ ಅಂತಂದ್ರೆ ನನಗೂ ಕೂಡ ಬೇರೆ ಬೇರೆ ಎಲ್ಲ ತುಂಬಾ ಕೆಲಸಗಳಿರುತ್ತೆ. ಸೊ ಈಗ ನಾನು ಸ್ಪರ್ಧಾಕಾಶ ಅಕಾಡೆಮಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಇಂಗ್ಲಿಷ್ ಕ್ಲಾಸಸ್ ನ ತಗೋತಿದ್ದೀನಿ. GPT ಪೇಪರ್ 2 ನಡೀತಾ ಇದೆ ಈಗ. ಸೊ ಅಕಾಡೆಮಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಆನ್ಲೈನ್ ಕ್ಲಾಸಸ್ ಇದೆ, ಆಫ್ಲೈನ್ ಕ್ಲಾಸಸ್ ಇದೆ. ಹಾಗಾಗಿ ನಿಮ್ಮ ನೆಸೆಸಿಟಿ ಮೇಲೆ ಕ್ಲಾಸಸ್ ಬರುತ್ತೆ. ಮ್ಯಾಮ್ ಯಾರು ಕಂಪ್ಯೂಟರ್ ಮಾಡ್ತಾ ಇಲ್ಲ ಅಷ್ಟಾಗಿ, ಸೊ ನೀವು ಕಂಪ್ಯೂಟರ್ ಮಾಡಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋದೇ ಆದ್ರೆ ಖಂಡಿತವಾಗ್ಲೂ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಚಾಪ್ಟರ್ ಥಿಯರಿ ತಗೋತೀನಿ, ಅದಾದ್ಮೇಲೆ MCQ ಇರುತ್ತೆ. ಒಂದೇ ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಮಾಹಿತಿ ಸಿಗುತ್ತೆ. ಓಕೆ, ಸೊ ನೋಡಿ, ವಾಟ್ ಈಸ್ ಕಂಪ್ಯೂಟರ್ ಅಂದಾಗ, ಸೊ ಏನು ವಾಟ್ ಈಸ್ ಎ ಕಂಪ್ಯೂಟರ್ ಅಂದಾಗ, ಇದು ಒಂದು ಮೆಕ್ಯಾನಿಕಲ್ ಡಿವೈಸ್. ಒಂದ್ ನಿಮಿಷ ಇರಿ, ನನಗೆ ಇದು ವರ್ಕ್ ಆಗ್ತಾ ಇಲ್ಲ, ಮೌಸ್ ತಲೆ ಆ ಕಡೆ ಹೋಗ್ತಾ ಇದೆ, ಒಂದ್ ನಿಮಿಷ. Okay. So what is a computer? Computer is a mechanical device only, and an electronic device that processes data and give information. A device used only for typing. A device used only for calculator ಅಂತ ಕೊಟ್ಟಿದ್ದಾರೆ. ಸೊ ನಾನು ಆಲ್ರೆಡಿ ನಿಮಗೆ ವಾಟ್ ಈಸ್ ಕಂಪ್ಯೂಟರ್ ಅಂತ ಇನ್ಫಾರ್ಮೇಶನ್ ಆಲ್ರೆಡಿ ಕೊಟ್ಟಿದ್ದೀನಿ. ಸೊ ಹಾಗಾಗಿ ನೀವು ಈಗ ಈಸಿಯಾಗಿ ಆನ್ಸರ್ನ ಹೇಳ್ಬೋದು. ದಟ್ ಈಸ್ ದ ಎಲೆಕ್ಟ್ರಾನಿಕ್ ಡಿವೈಸ್ ದಟ್ ಪ್ರೊಸೆಸ್ ಡಾಟಾ ಅಂಡ್ ಗಿವ್ಸ್ ಇನ್ಫಾರ್ಮೇಶನ್. ನಾವು ಏನು ಇನ್ಪುಟ್ ಕೊಟ್ಟಿರ್ತೀವಿ ಅದ್ರ ಆಧಾರದ ಮೇಲೆ ಅದು ವರ್ಕ್ ಮಾಡುತ್ತೆ ಅಂತ ಅಲ್ವಾ. ಸೊ ಓನ್ಲಿ ಟೈಪಿಂಗ್ ಮಾಡೋದಿಲ್ಲ, ಓನ್ಲಿ ಕ್ಯಾಲ್ಕುಲೇಟ್ ಮಾಡೋದಿಲ್ಲ ಅಲ್ವಾ. ಸೊ ಅದು ಕಂಪ್ಲೀಟ್ ಆಗಿ ಯಾವ್ದೆಲ್ಲ ಡಾಟಾವನ್ನ ನಾವು ಕೊಡ್ತೀವಿ ಅದರ ಬಗ್ಗೆ ಇನ್ಫಾರ್ಮೇಶನ್ ನ ಕೊಡುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತ ಉತ್ತರ ಆಗುತ್ತೆ. ಅಂಡ್ ವಿ ಆರ್ ಗೋಯಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ನಿಮ್ಗೆ ಪ್ರೊಸೆಸ್ ಬಗ್ಗೆ ಹೇಳಿದೆ, ನಾವು ಫಸ್ಟ್ ಏನ್ ಕೊಡ್ತೀವಿ, ಅದಾದ್ಮೇಲೆ ಅದೇನ್ ಮಾಡುತ್ತೆ ಅಂತ. ಸೊ ಅದರ ಆಧಾರದ ಮೇಲೆ ವಿಚ್ ಆಫ್ ದ ಫಾಲೋವಿಂಗ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಕಂಪ್ಯೂಟರ್ ಆಪರೇಷನ್ಸ್. ಸೊ ಯಾವ ರೀತಿ ಆಪರೇಷನ್ ಮಾಡುತ್ತೆ ಕಂಪ್ಯೂಟರ್ ಅನ್ನೋದ್ ಬಗ್ಗೆ ಆಲ್ರೆಡಿ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆನ್ಸರ್ ಮಾಡ್ಲಿಕ್ಕೆ ರೆಡಿ ಆಗಿರಿ ಫ್ರೆಂಡ್ಸ್. ಇದು ಲೈವ್ ಎಲ್ಲ, ಹಾಗಾಗಿ ನೀವೇನ್ ಮಾಡಬಹುದು ಅಂದ್ರೆ ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡಬಹುದು. ಓಕೆನಾ. ಸೊ ನಿಮ್ ಕಮೆಂಟ್ ಮೂಲಕ ತಿಳಿಸಿ, ನಾನು ಅರ್ಥ ಮಾಡ್ಕೋತೀನಿ ಪಾಸ್ ಮಾಡಿದ್ದೀರಾ ಅಂತ. ಓಕೆ, ಡೋಂಟ್ ವರಿ. ಸೊ ನೋಡಿ, ಇಲ್ಲಿ ಔಟ್ಪುಟ್ ಕೊಟ್ಟಿದ್ದಾರೆ ಅಂಡ್ ದೆನ್ ಇನ್ಪುಟ್, ಪ್ರೊಸೆಸಿಂಗ್ ಅಂಡ್ ಸ್ಟೋರೇಜ್ ಅಂತ ಕೊಟ್ಟಿದ್ದಾರೆ. ಸೊ ಈ ಆಪ್ಷನ್ ರೈಟ್ ಆಗಿದೆಯಾ? ಸೊ ಪ್ರೊಸೆಸಿಂಗ್ ಅಂತ ಕೊಟ್ಟಿದ್ದಾರೆ, ಇನ್ಪುಟ್ ದೆನ್ ಔಟ್ಪುಟ್ ದೆನ್ ಸ್ಟೋರೇಜ್ ಅಂತ ಕೊಟ್ಟಿದ್ದಾರೆ. ಇನ್ಪುಟ್, ಪ್ರೊಸೆಸಿಂಗ್, ಸ್ಟೋರೇಜ್ ಅಂಡ್ ಔಟ್ಪುಟ್ ಅಂತ ಕೊಟ್ಟಿದ್ದಾರೆ. ಸ್ಟೋರೇಜ್, ಔಟ್ಪುಟ್, ಇನ್ಪುಟ್ ಅಂಡ್ ಪ್ರೊಸೆಸಿಂಗ್ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ನಾವು ಈಸಿಯಾಗಿ ತಿಳ್ಕೊಳ್ಳೋದೇ ಆದ್ರೆ, ಸೊ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ಫಸ್ಟ್ ನಾವು ಇನ್ಪುಟ್ ನ ಕೊಡ್ತೀವಿ, ಇನ್ಪುಟ್ ನ ಕೊಟ್ಟ ಮೇಲೆ ಅದು ಪ್ರೊಸೆಸ್ ಮಾಡುತ್ತೆ, ಸ್ಟೋರೇಜ್ ಅಲ್ಲಿ ಇರ್ತಕ್ಕಂತಹ ಮಾಹಿತಿಯನ್ನ ನಿಮ್ಗೆ ಔಟ್ಪುಟ್ ಆಧಾರದ ಮೇಲೆ ಕೊಡುತ್ತೆ ಅಂತ ಹೇಳಿದ್ದೆ ಅಲ್ವಾ. ಸೊ ಹಾಗಾಗಿ ಆಪ್ಷನ್ ಸಿ ರೈಟ್ ಆಗುತ್ತೆ. ಯಾವಾಗ್ಲೂ ಕೂಡ ಕಂಪ್ಯೂಟರ್ ಆಪರೇಟ್ ಆಗದೆ ಹೀಗೆ. ಸಾರಿ. ಸೊ ನೋಡಿದ್ರಲ್ವಾ, ನೋಡಿ ಕಂಪ್ಯೂಟರ್ ಯಾವ ರೀತಿ ಪ್ರೊಸೆಸ್ ಮಾಡುತ್ತೆ ಅಥವಾ ಅದರ ಪ್ರೋಗ್ರಾಮ್ ಅಥವಾ ಆಪರೇಷನ್ ಯಾವ ರೀತಿ ಇರುತ್ತೆ ಅಂದ್ರೆ, ಸೊ ಇನ್ಪುಟ್ ಕೊಡ್ತೀವಿ, ದೆನ್ ಪ್ರೊಸೆಸ್ ಆಗುತ್ತೆ, ಸ್ಟೋರ್ಸ್ ಅಲ್ಲಿ ಇರ್ತಕ್ಕಂತಹ ಮಾಹಿತಿನ ಅದು ಫೈನಲ್ ಆಗಿ ಔಟ್ಪುಟ್ ಅಲ್ಲಿ ಕೊಡುತ್ತೆ. ದಿಸ್ ಇಸ್ ಐ ಥಿಂಕ್ ಸೊ ಕ್ಲಿಯರ್. ಸೊ ಒಂದು ನಿಮ್ಗೆ ವಾಟ್ ಇಸ್ ಕಂಪ್ಯೂಟರ್ ಅಂತ ಗೊತ್ತಾಯ್ತು. ಅದಾದ್ಮೇಲೆ ಯಾವ ರೀತಿ ಕಂಪ್ಯೂಟರ್ ಆಪರೇಷನ್ ಮಾಡುತ್ತೆ ಅನ್ನೋದು ಕೂಡ, ಆಪರೇಟ್ ಆಗುತ್ತೆ ಅಥವಾ ಆಪರೇಷನ್ ಅಂತ ಅನ್ಬಹುದು ನೀವು. ಸೊ ಯಾವ ರೀತಿ ಮಾಡುತ್ತೆ ಅಂತ ಗೊತ್ತಾಯ್ತು. ಸೊ ನಾವು ನೆಕ್ಸ್ಟ್ ಹೋಗೋದೇ ಅದ್ರ ಸ್ನೇಹಿತರೆ. ಬನ್ನಿ ಈಗ ಟೈಪ್ಸ್ ಆಫ್ ಕಂಪ್ಯೂಟರ್ ನ ನೋಡ್ತಾ ಹೋಗೋಣ. ಓಕೆ, ಟೈಪ್ಸ್ ಆಫ್ ಕಂಪ್ಯೂಟರ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಯಾ ಸಿ ಫ್ರೆಂಡ್ಸ್, computers are generally classified based on a size, power and purpose. This is very important to you. Okay, understand. Okay, so ಇದನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಯಾವ ಆಧಾರದ ಮೇಲೆ ನಾವು ಕಂಪ್ಯೂಟರ್ ನ ಟೈಪ್ಸ್ ಆಗಿ ಮಾಡಿದೀವಿ
ಅಂದ್ರೆ ಸೈಜ್ ಆಗಿರ್ಬೋದು, ಅದರ ಪವರ್ ಆಗಿರ್ಬೋದು ಅಂಡ್ ಅದರ ಪರ್ಪಸ್, ಯಾವ ಉದ್ದೇಶಕ್ಕಾಗಿ ನಾವು ಕಂಪ್ಯೂಟರ್ನ ಯೂಸ್ ಮಾಡ್ತೀವಿ ಅನ್ನೋ ಆಧಾರದ ಮೇಲೆ ನಾವು ಕಂಪ್ಯೂಟರ್ನ 4 ಒಂದು ಟೈಪ್ಸ್ ಅಲ್ಲಿ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಸೊ ಅದರಲ್ಲಿ ಫಸ್ಟ್ ಒನ್ ಸ್ನೇಹಿತರೆ ಸೂಪರ್ ಕಂಪ್ಯೂಟರ್ ಅಂತ ಇದೆ ನೋಡಿ. ಸೂಪರ್ ಕಂಪ್ಯೂಟರ್ ಓಕೆ. ಫಸ್ಟ್ ಒನ್ ಇದು ಸೈಜ್ ಅಲ್ಲಿ ತುಂಬಾ ಬಿಗ್ ಆಗಿದೆ, ತುಂಬಾ ಪವರ್ಫುಲ್ ಆಗಿದೆ ಅಂಡ್ ಇದರ ಪರ್ಪಸ್ ತುಂಬಾ ದೊಡ್ಡದಾಗಿರುತ್ತೆ. ಓಕೆ. ಸೊ ಇಡೀ ದೇಶಕ್ಕಾಗಿ ಅಥವಾ ಇಡೀ ಪ್ರಪಂಚಕ್ಕಾಗಿ ಯೂಸ್ ಮಾಡ್ತಕ್ಕಂಥದ್ದು ಒಳ್ಳೆಯ ಉದ್ದೇಶಕ್ಕೆ. ಫಾರ್ ಎಕ್ಸಾಂಪಲ್, ದ ಫಾಸ್ಟೆಸ್ಟ್ ಅಂಡ್ ಮೋಸ್ಟ್ ಪವರ್ಫುಲ್ ಕಂಪ್ಯೂಟರ್ ಇಸ್ ಸೂಪರ್ ಕಂಪ್ಯೂಟರ್ ಯೂಸ್ಡ್ ಫಾರ್ ವೆದರ್ ಫೋರ್ಕಾಸ್ಟಿಂಗ್, ಸೈಂಟಿಫಿಕ್ ರಿಸರ್ಚ್ ಅಂಡ್ ಸ್ಪೇಸ್ ಎಕ್ಸ್ಪ್ಲೋರೇಷನ್. ಸ್ನೇಹಿತರೆ, ನಾವು ಯಾವಾಗ ಮಂಗಲಯಾನವನ್ನ ನೋಡಿದ್ವಿ, ಚಂದ್ರಯಾನವನ್ನ ನೋಡುವಾಗ ಸೊ ನಮ್ಗೆ ಲೈವ್ ಹಾಕಿರ್ತಾರೆ ನೋಡಿ. ಅವಾಗ ಸ್ಪೇಸ್ ಸೆಂಟರ್ ಅಲ್ಲಿ ನಿಮ್ಗೆ ದೊಡ್ಡದಾದಂತಹ ಕಂಪ್ಯೂಟರ್ಸ್ ಗಳು ಕಾಣ್ತಾ ಇರುತ್ತೆ. ಸೊ ಅದು ಸೈಂಟಿಫಿಕ್ ರಿಸರ್ಚ್ ಆಗಿ ಇದ್ದಂತಹ ಒಂದು ಕಂಪ್ಯೂಟರ್ಸ್ ಆಗಿದೆ. ಅಂಡ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಅಂತ ಅಂದ್ರೆ ಸೊ ಅದಕ್ಕೆಲ್ಲ ಯೂಸ್ ಮಾಡ್ತಕ್ಕಂಥದ್ದು, ಅಂದ್ರೆ ಇದು ಟೋಟಲಿ ಸೈನ್ಸ್ ಸೆಕ್ಟರ್ ಗಳಿಗೆ ಯೂಸ್ ಮಾಡ್ತಕ್ಕಂಥದ್ದು ಕಂಪ್ಯೂಟರ್ಸ್ ಆಗಿರುತ್ತೆ. ತುಂಬಾ ದೊಡ್ಡ ಸೈಜ್ ಅಲ್ಲಿ ಒಂದು ಬಿಲ್ಡಿಂಗ್ ಕೂಡ ಅದಕ್ಕೆ ಬೇಕಾಗುತ್ತೆ. ಎಲ್ಲೋ ನಮ್ಮ ಟೇಬಲ್ ಮೇಲೆ ಒಂದು ಏನೋ ಚೇರ್ ಮೇಲೆ ಇರ್ತಕ್ಕಂತಹ ಕಂಪ್ಯೂಟರ್ ಅಲ್ಲ ಸ್ನೇಹಿತರೆ, ಇದು ಇಡೀ ಬಿಲ್ಡಿಂಗ್ಗೆ ಬೇಕಾಗುತ್ತೆ ಈ ಒಂದು ಕಂಪ್ಯೂಟರ್, ಅಥವಾ ಒಂದು 30-40 ಜಾಗನೇ ಬೇಕಾಗುತ್ತೆ ಅಂತ ಹೇಳ್ಬೋದು. ಅಷ್ಟು ಬಿಗ್ ಸೈಜ್ ಅಲ್ಲಿ ಸೂಪರ್ ಕಂಪ್ಯೂಟರ್ಸ್ ಇರುತ್ತೆ. ಅದಕ್ಕೆ ತಕ್ಕ ಹಾಗೆ ಅದರ ಕೆಪಾಸಿಟಿ ಇರುತ್ತೆ, ಅದರ ಪವರ್ ಇರುತ್ತೆ, ಅದರ ಪರ್ಪಸ್ ಕೂಡ ತುಂಬಾ ಬಿಗ್ಗದಾಗಿರುತ್ತೆ. ಓಕೆನಾ. ಸೊ ನೋಡಿ, ಇಡೀ ವರ್ಲ್ಡ್ ಅಲ್ಲಿ ಒಂದು ಏನು ಈಗ ಚಂದ್ರಯಾನ ಆಗಿರಬಹುದು, ಮತ್ತೆ ಮಂಗಳಯಾನ ಆಗಿರ್ಬಹುದು, ಇದನ್ನೆಲ್ಲ ಮಾಡುವಾಗ ಈ ರೀತಿ ಯೂಸ್ ಮಾಡ್ತಾರೆ. ಓಕೆನಾ. ಎಸ್. ಸೊ ನೋಡಿ, ಈಗ ನೆಕ್ಸ್ಟ್ ಟೈಪ್ ಯಾವುದು ಅಂದ್ರೆ ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತ. ಸೊ ಏನು ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತ ಅಂದ್ರೆ ಲಾರ್ಜ್ ಕಂಪ್ಯೂಟರ್ಸ್ ಯೂಸ್ಡ್ ಬೈ ಬ್ಯಾಂಕರ್ಸ್. ಓಕೆ, ಬ್ಯಾಂಕ್ಸ್ ಯೂಸ್ ಮಾಡ್ತವೆ, ಆಮೇಲೆ ಏರ್ಲೈನ್ಸ್ ಅಂಡ್ ಗವರ್ಮೆಂಟ್ ಆರ್ಗನೈಸೇಷನ್ಸ್. ಓಕೆ, ಕ್ಯಾನ್ ಹ್ಯಾಂಡಲ್ ಥೌಸಂಡ್ಸ್ ಆಫ್ ಯೂಸರ್ಸ್. ಸೊ ಈ ಒಂದು ಕಂಪ್ಯೂಟರ್ನ 1000 ಅಷ್ಟು ಜನ ಏನ್ ಮಾಡ್ತಾರೆ, ಯೂಸ್ ಮಾಡ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇದ್ರ ಪ್ರೊನೌನ್ಸಿಯೇಷನ್ ನೋಡ್ಕೊಳ್ಳಿ ಒಂದ್ಸಲ. ಓಕೆ, ಸೈಮಲ್ಟೇನಿಯಸ್ಲಿ ಅಂತ ಆಗತ್ತೆ. ಓಕೆ, ಸೈಮಲ್ಟೇನಿಯಸ್ಲಿ ಅಂತ ಆಗತ್ತೆ. ನಾನು ಪ್ರೊನೌನ್ಸಿಯೇಷನ್ ನೋಡ್ಕೊಂಡು ಬಂದಿನಿ, ನಾನು ನಿಮಗೆ ಹೇಳ್ತಾ ಇರೋದು. ಓಕೆನಾ. ಸೊ ಒಂದು ಈ ಮೇನ್ ಕಂಪ್ಯೂಟರ್ನ ಬ್ಯಾಂಕ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಏರ್ಲೈನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಗವರ್ಮೆಂಟ್ ಆರ್ಗನೈಸೇಷನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಅಂತ ನೆನ್ಪಿಟ್ಕೊಂಡ್ರೆ ಸಾಕಾಗತ್ತೆ. ಸೊ ಸೂಪರ್ ಕಂಪ್ಯೂಟರ್ಗಿಂತ ಕಡಿಮೆ ಕೆಪಾಸಿಟಿಯನ್ನ ಹೊಂದಿರುತ್ತೆ. ಸೂಪರ್ ಕಂಪ್ಯೂಟರ್ ಎಲ್ಲದಕ್ಕಿಂತ ಹೆಚ್ಚಾದಂತಹ ಸೈಜು, ಪವರ್ ಅಲ್ಲಿ, ಪರ್ಪಸ್ ಅಲ್ಲಿ ಎಲ್ಲದರಲ್ಲೂ ಬಿಗ್ ಆಗಿರೋದು ಸೂಪರ್ ಕಂಪ್ಯೂಟರ್. ಅದಾದ್ಮೇಲೆ ಮೇನ್ ಕಂಪ್ಯೂಟರ್ ಬರುತ್ತೆ. ಫ್ರೆಂಡ್ಸ್, ದಿಸ್ ಈಸ್ ಯೂಸರ್ಸ್ ಯಾರು, ಬ್ಯಾಂಕ್ಸ್ ಆಗಿರ್ಬೋದು, ಏರ್ಲೈನ್ಸ್ ಆಗಿರ್ಬೋದು, ಗವರ್ಮೆಂಟ್ ಆರ್ಗನೈಸೇಷನ್ಸ್ ಕೂಡ ಆಗಿರಬಹುದು. ಅಂಡ್ ದೆನ್ ಕ್ಯಾನ್ ಹ್ಯಾಂಡಲ್ ಥೌಸಂಡ್ಸ್ ಆಫ್ ಯೂಸರ್ಸ್ ಅಂತ, ಇದು ಇಂಪಾರ್ಟೆಂಟ್. ಸೊ ಒಂದೇ ಸಲಕ್ಕೆ ಹಿಂಗಂದ್ರೆ ಏನು, ಇದನ್ನ ಹೇಳೋದು ಮಾಡ್ತೀಯ ಅಲ್ವಾ ನಾನು. ಓಕೆ, ಸೈಮಲ್ಟೇನಿಯಸ್ಲಿ ಅಂತ ಅಂದ್ರೆ ಸ್ನೇಹಿತರೆ, ಸೊ ಒಂದೇ ಒಂದು ಕಾಲದಲ್ಲಿ, ಸೇಮ್ ಕಾಲದಲ್ಲಿ 1000 ಆಫ್ ಪೀಪಲ್ಸ್ ಇದನ್ನ ವರ್ಕ್ ಮಾಡ್ತಾ ಇರ್ತಾರೆ. ಎಸ್. ಸೊ ನಾನು ಮತ್ತೆ ಅದನ್ನ ಹೇಳಕ್ಕೆ ನಿಮ್ಗೆ. ಸೊ ಒಂದೇ ಸಮಯಕ್ಕೆ ಸಾವಿರಾರು ಜನ ವರ್ಕ್ ಮಾಡ್ತಾರೆ ಮೇನ್ ಫ್ರೇಮ್ ಕಂಪ್ಯೂಟರ್. ಓಕೆ, ದೆನ್ ಕಮ್ ಟು ದ ನೆಕ್ಸ್ಟ್. ಸೊ ಇಲ್ಲಿ ಮಿನಿ ಕಂಪ್ಯೂಟರ್ ಇದೆ ಸ್ನೇಹಿತರೆ. MCQs ಇದೆ. ಸೊ ತುಂಬಾ ಈಸಿಯಾಗಿ ಗೊತ್ತಾಗ್ಬೇಕು ಅಂದ್ರೆ ನಿಮ್ಗೆ ಇಲ್ಲಿ ಥಿಯರಿ ಅರ್ಥ ಆಗ್ಬೇಕು. ದೆನ್ ಓನ್ಲಿ ಯು ಸಾಲ್ವ್ ಆಲ್ ಆನ್ಸರ್ಸ್. ಓಕೆ, ಸಿ ಮಿನಿ ಕಂಪ್ಯೂಟರ್. ಸೊ ಮಿನಿ ಕಂಪ್ಯೂಟರ್ ಮೀಡಿಯಂ ಸೈಜ್ ಕಂಪ್ಯೂಟರ್ ಆಗಿರತ್ತೆ. ಓಕೆ, ಸೊ ಏನು ಮೇನ್ ಫ್ರೇಮ್ ಕಂಪ್ಯೂಟರ್ ಕಿಂತ ಚಿಕ್ಕದಾಗಿರುತ್ತೆ, ಮೈಕ್ರೋ ಕಂಪ್ಯೂಟರ್ ಕಿಂತ ದೊಡ್ಡದಾಗಿರುತ್ತೆ. ಸೊ ದಿಸ್ ಈಸ್ ದ ಮೀಡಿಯಂ ಸೈಜ್ ಅಂತ ನಾವ್ ಹೇಳ್ಬೋದು. ಓಕೆನಾ, ಮಿನಿ ಕಂಪ್ಯೂಟರ್ ಅಂತ. ಸೊ ಮೋರ್ ಪವರ್ಫುಲ್ ದೆನ್ ದ ಮೈಕ್ರೋ ಕಂಪ್ಯೂಟರ್. ಸೊ ಮೈಕ್ರೋ ಕಂಪ್ಯೂಟರ್ ಕಿಂತ ಸ್ವಲ್ಪ ಫಾಸ್ಟ್ ಆಗಿರುತ್ತೆ, ಬಟ್ ಲೆಸ್ ಪವರ್ಫುಲ್ ದೆನ್ ದ ಮೇನ್ ಫ್ರೇಮ್. ಅದೇ ನಾನು ನಿಮಗೆ ಹೇಳಿದ್ನಲ್ಲ, ಇಲ್ಲಿ ಕಂಪೇರ್ ಮಾಡ್ದಲ್ವಾ. ಸೊ ನೋಡಿ, ಮೈಕ್ರೋ ಕಂಪ್ಯೂಟರ್ಗಿಂತ ಏನ್ ಮಾಡುತ್ತೆ, ಇದು ಫಾಸ್ಟ್ ಆಗಿರುತ್ತೆ. ಮೇನ್ ಫ್ರೇಮ್ ಕಂಪ್ಯೂಟರ್ಗಿಂತ ಕಡಿಮೆ ಇರುತ್ತೆ. ದಟ್ಸ್ ಇಟ್. ಓಕೆ, more powerful than a microcomputer but less powerful than the mainframe ಅಂತ ಕೊಟ್ಟಿದೆ. ಓಕೆ, ಸೊ ಈ ಒಂದು ಮಿನಿ ಕಂಪ್ಯೂಟರ್ ಏನಾಗಿರುತ್ತೆ, ಫೈನಲ್ ಆಗಿ ಹೇಳೋದಾದ್ರೆ ಮೇನ್ ಕಂಪ್ಯೂಟರ್ ಗಿಂತ ಕಡಿಮೆ ಪವರ್ ಇರುತ್ತೆ, ಮೈಕ್ರೋ ಕಂಪ್ಯೂಟರ್ ಗಿಂತ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನ ಮೀಡಿಯಂ ಸೈಜ್ ಆಫ್ ಕಂಪ್ಯೂಟರ್ ಅಂತ ಕೂಡ ಕರೀತಾರೆ. ದೆನ್ ಸೊ ಲಾಸ್ಟ್ ಅಲ್ಲಿ ನಾವು ಮೈಕ್ರೋ ಕಂಪ್ಯೂಟರ್ ಅನ್ನು ನೋಡ್ತೀವಿ. ಸೊ ಪರ್ಸನಲ್ ಯೂಸ್ಗೆ ಯೂಸ್ ಮಾಡ್ತಕ್ಕಂಥದ್ದು.
PC ಅಂತ ನಾವೇನ್ ಕರಿತೀವಿ ಫ್ರೆಂಡ್ಸ್. ನೋಡಿ, ಡಿಸೈನ್ಡ್ ಫಾರ್ ಅ ಇಂಡಿವಿಜುವಲ್ ಯೂಸ್. ಸೊ ನಾನು ಇವಾಗ ನಿಮ್ಗೆಲ್ಲ ಕ್ಲಾಸ್ ಮಾಡ್ತಿದ್ದೇನಲ್ಲ, ಸೊ ನಾನು ಇದೇ ಮೈಕ್ರೋ ಕಂಪ್ಯೂಟರ್ ಅಲ್ಲೇ ಮಾಡ್ತಾ ಇದ್ದೀನಿ. ದಟ್ ಈಸ್ ಲ್ಯಾಪ್ಟಾಪ್. ಸಿ ಇನ್ಕ್ಲೂಡ್ಸ್ ಡೆಸ್ಕ್ಟಾಪ್ಸ್ ಆಗಿರ್ಬಹುದು, ಲ್ಯಾಪ್ಟಾಪ್ಸ್ ಆಗಿರ್ಬಹುದು, ಟ್ಯಾಬ್ಲೆಟ್ಸ್ ಆಗಿರ್ಬಹುದು, ನಮ್ಮ ಸ್ಮಾರ್ಟ್ ಫೋನ್ಸ್ ಆಗಿರ್ಬಹುದು, ಇವೆಲ್ಲವೂ ಕೂಡ ಮೈಕ್ರೋ ಕಂಪ್ಯೂಟರ್ ಅಲ್ಲಿ ಬರ್ತಕ್ಕಂಥದ್ದು. ಓಕೆ, ಇವುಗಳನ್ನ ಪರ್ಸನಲ್ ಕಂಪ್ಯೂಟರ್ಸ್ ಅಂಡ್ ಲ್ಯಾಪ್ಟಾಪ್ ಅಂತ ಕೂಡ ತುಂಬಾ ಈಸಿಯಾಗಿ ನೀವು ನೆನ್ಪಿಟ್ಕೋಬಹುದು. ಬೇರೆ ಟ್ಯಾಬ್ಲೆಟ್ಸ್ ಅದು ಯಾವ್ದು ನೆನಪು ಬರಲಿಲ್ಲ ಅಂದ್ರೂ ಕೂಡ. ಯಾ, ಸೊ ಈಗ ನಿಮ್ಗೆ 4 ಟೈಪ್ಸ್ ಕಂಪ್ಯೂಟರ್ಸ್ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ಓಕೆ, ಎಸ್, ನಾವ್ ವಿ ಆರ್ ಗೋಯಿಂಗ್ ಟು ದ MCQs. ಸೊ MCQs ಕಡೆಗೆ ಹೋಗೋಣ. ಸೊ ಎಲ್ಲರೂ ಕೂಡ MCQs ಸಾರಿ ಯಾಕೋ ತುಂಬಾ ಒಂದ್ ನಿಮಿಷ. ಸೊ ನಿಮ್ಗೆ ಒಂದು ಸೂಪರ್ ಕಂಪ್ಯೂಟರ್ ಬಗ್ಗೆ ನನಗೆ ಒಂದು ಮಾಹಿತಿ ಕೊಡ್ಬೇಕಾಗಿದೆ. ಸೊ ಫಸ್ಟ್ ಸೂಪರ್ ಕಂಪ್ಯೂಟರ್ ಯಾವುದು, ಮತ್ತೆ ಕಂಪ್ಯೂಟರ್ನ ಫಾದರ್, ಓಕೆ, ಇಂಡಿಯಾಸ್ ಫಾದರ್ ಯಾರು ಅಂತ ಹೇಳ್ಬೇಕಾಗಿದೆ ನನಗೆ. ಹಾಗಾಗಿ ನಾನು ಈ ಕಡೆ ನೋಡ್ತಾ ಇದ್ದೀನಿ, ಅದರಲ್ಲಿ ಪ್ರೊನೌನ್ಸಿಯೇಷನ್ ಕೂಡ ನಂಗೆ ಸ್ವಲ್ಪ ಇದಾಯ್ತು. ಒಂದ್ ನಿಮಿಷ ಇರಿ. ಎಸ್ ಫ್ರೆಂಡ್ಸ್, ನೋಡಿ, ಸೂಪರ್ ಕಂಪ್ಯೂಟರ್ನ ಒಂದು ಭಾರತದ ಪಿತಾಮಹ ಅಥವಾ ಫಾದರ್ ಆಫ್ ಸೂಪರ್ ಕಂಪ್ಯೂಟರ್ ಅಂತ ಅಂದ್ರೆ ಸೊ ವಿಜಯ್ ಭಟ್ಕರ್ ಅವರಾಗಿರ್ತಾರೆ ಸ್ನೇಹಿತರೆ. 1991 ನಲ್ಲಿ, ಓಕೆ ಒಂದ್ ನಿಮಿಷ ಇಯರ್ ಬರ್ಕೊಳ್ಳೋಣ. ಸೊ 1991 ನಲ್ಲಿ ವಿಜಯ್ ಭಟ್ಕರ್ ಅವರು ಏನ್ ಮಾಡ್ತಾರೆ, ಸೊ ಸೂಪರ್ ಕಂಪ್ಯೂಟರ್ನ ನಮ್ಮ ಭಾರತ ದೇಶದಲ್ಲಿ ಪರಿಚಯ ಮಾಡ್ತಾರೆ. ಹಾಗಾಗಿ ಇವ್ರನ್ನ ಫಾದರ್ ಆಫ್ ಸೂಪರ್ ಕಂಪ್ಯೂಟರ್ ಅಂತ ಕರೀತಾರೆ. ಅಂಡ್ ಫಸ್ಟ್ ಒನ್ ಈಸ್ ಯಾವುದು ಸೂಪರ್ ಕಂಪ್ಯೂಟರ್ ಫಸ್ಟ್ ಅಂದ್ರೆ, ಇದು ತುಂಬಾ ಸಲ ಕ್ವಶನ್ ಆಗಿದೆ ನಿಮ್ಗೆ. ದಟ್ ಈಸ್ ಪರಮ್ 8000 ಅಂತ ಸ್ನೇಹಿತರೆ. ಪರಮ್ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಸೊ ಒಂದು ಎಕ್ಸಾಮ್ಗೆ ಬಂದಿತ್ತು. ಸೊ 1000 ನಲ್ಲಿ ಮಾತ್ರ ಚೇಂಜ್ ಮಾಡಿದ್ರು. ಎಲ್ಲ ಆಪ್ಷನ್ ಅಲ್ಲಿ ಪರಮ್ ಅಂತ ಇತ್ತು. ಒಂದ್ ಕಡೆ 2000 ಕೊಟ್ಟಿದ್ರು, ಒಂದೊಂದ್ ಕಡೆ 6000 ಕೊಟ್ಟಿದ್ರು. ಸೊ 7, 8 ಅಂತ ಕೊಟ್ಟಿದ್ರು. ಹಾಗಾಗಿ ಮೊದಲ ಭಾರತದ ಸೂಪರ್ ಕಂಪ್ಯೂಟರ್ ಯಾವುದು ಅಂದ್ರೆ ಪರಮ್ 8000 ಅಂತ ಆಗತ್ತೆ ಸ್ನೇಹಿತರೆ. ಓಕೆನಾ? ಎಸ್. ಸೊ ಬನ್ನಿ ಈಗ ಕ್ವಶನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾಕಂದ್ರೆ ಸೂಪರ್ ಕಂಪ್ಯೂಟರ್ ಮೇಲೆ ತುಂಬಾ ಕ್ವಶನ್ಸ್ ಆಗಿದೆ, ಹಾಗಾಗಿ ಇದನ್ನ ರಿಪೀಟ್ ಮಾಡಿದೆ ನಾನು. ಓಕೆ, ಸೊ ನಾವು ವಿ ಆರ್ ಗೋಯಿಂಗ್ ಟು ದ MCQಗೆ ಹೋಗೋಣ. ಸೊ ಫಸ್ಟ್ ಕ್ವಶನ್ ನೋಡಿ, ಈಗ ಎಲ್ಲರೂ ಕೂಡ ಥಿಯರಿ ಕೇಳಿದೀರಾ. ಥಿಯರಿಗೆ ತಕ್ಕ ಹಾಗೇನೆ MCQs ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಔಟ್ ಆಫ್ ಔಟ್ ತಗೋಬೇಕು. 10 ಕ್ವಶನ್ಸ್ ಇದೆ. 10 ಕ್ವಶನ್ಸ್ ಅಲ್ಲಿ ನಿಮ್ಗೆ ಎಲ್ಲವೂ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ಸೊ ವಿಚ್ ಈಸ್ ದ ಮೋಸ್ಟ್ ಪವರ್ಫುಲ್ ಟೈಪ್ ಆಫ್ ಕಂಪ್ಯೂಟರ್ ಅಂತ. ಸೊ ಈಗ ನೀವು ಥಿಯರಿ ಕೇಳಿದಿರಾ ಅಂದ್ರೆ ನಿಮ್ಗೆ ಆಪ್ಷನ್ಸೇ ಬೇಡ, ಡೈರೆಕ್ಟ್ ಆಗಿ ನೀವು ಆನ್ಸರ್ ಕೂಡ ಮಾಡ್ತೀರಾ. ಆದ್ರೂ ಕೂಡ ಆಪ್ಷನ್ಸ್ ನ ನೋಡ್ಕೊಳ್ಳಿ. ಫಸ್ಟ್ ಒನ್ ಇಸ್ ದ ಮೈಕ್ರೋ ಕಂಪ್ಯೂಟರ್ ಅಂಡ್ ಮಿನಿ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್ ಅಂಡ್ ಸೂಪರ್ ಕಂಪ್ಯೂಟರ್. ಸೊ ಮೋಸ್ಟ್ ಪವರ್ಫುಲ್ ಕಂಪ್ಯೂಟರ್ ಯಾವುದು? ಮೋಸ್ಟ್ ಪವರ್ಫುಲ್ ಕಂಪ್ಯೂಟರ್ ಅಂತ ಅಂದ್ರೆ ಅದು ಸೂಪರ್ ಕಂಪ್ಯೂಟರ್ ಆಗಿರುತ್ತೆ. ಸೊ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು? ಪರಮ್ 8000. ಭಾರತದ ಸೂಪರ್ ಕಂಪ್ಯೂಟರ್ ನ ಪಿತಾಮಹ ಯಾರು? ವಿಜಯ್ ಭಟ್ಕರ್, 1991 ಅಲ್ಲಿ. ಎಸ್, ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಸೊ ನಿಮ್ಗೆ ವಿಡಿಯೋ ಅವಶ್ಯಕತೆ ಇದ್ರೆ ಮಾತ್ರ ನಾನು ಮಾಡ್ತಾ ಹೋಗ್ತೀನಿ. ಹಾಗಾಗಿ ಈ ವಿಡಿಯೋ ಆದ ಮೇಲೆ ಎಲ್ಲರೂ ಕೂಡ ಕಮೆಂಟ್ ಮೂಲಕ ನೆಕ್ಸ್ಟ್ ಕ್ಲಾಸ್ ಅಂತ ಮಾಡಿದ್ರೆ ವಿಡಿಯೋ ಡಿಮ್ಯಾಂಡ್ ಇದ್ರೆ ಮಾತ್ರ ಮಾಡ್ತೀನಿ. ಸೊ ಆಲ್ರೆಡಿ ನನಗೆ ತುಂಬಾ ವರ್ಕ್ ಇದೆ, ಆದ್ರೂ ಕೂಡ ಮಾಡ್ಬೇಕನ್ನೋ ಮನಸ್ಸಿದೆ. ನೋಡೋಣ, ನಿಮ್ಮ ಒಂದು ಡಿಮ್ಯಾಂಡ್ ಮೇಲೆ ಕ್ಲಾಸ್ ಹೋಗುತ್ತೆ. ಓಕೆ, ಸೊ ಬನ್ನಿ ಸೆಕೆಂಡ್ ಕ್ವಶನ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೂಪರ್ ಕಂಪ್ಯೂಟರ್ಸ್ ಯಾವ್ದಾ? ಹೈಯೆಸ್ಟ್ ಪ್ರೊಸೆಸಿಂಗ್ ಸ್ಪೀಡ್ ಅಂಡ್ ಕಂಪ್ಯೂಟಿಂಗ್ ಪವರ್ ಅಂತ. ಸೊ ಆಲ್ರೆಡಿ ನಿಮ್ಗೆ ಇದ್ರ ಬಗ್ಗೆ ಹೇಳಿದ್ದೀನಿ ಅಲ್ವಾ. ಸೊ ಸೆಕೆಂಡ್ ಕ್ವಶನ್ ನೋಡಿ ಈಗ. ವಿಚ್ ಟೈಪ್ ಆಫ್ ಕಂಪ್ಯೂಟರ್ ಇಸ್ ಕಾಮನ್ಲಿ ಯೂಸ್ಡ್ ಇನ್ ಬ್ಯಾಂಕ್ಸ್. ಸೊ ಬ್ಯಾಂಕ್ಸ್ ಅಲ್ಲಿ ಯೂಸ್ ಮಾಡ್ತಕ್ಕಂತಹ ಒಂದು ಕಂಪ್ಯೂಟರ್ ಯಾವುದು ಅಂತ. ಸೊ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಲ್ವಾ. ಸೊ ನೋಡಿ, ಮೈಕ್ರೋ ಕಂಪ್ಯೂಟರ್ ಇದೆ, ಮೇನ್ ಫ್ರೇಮ್ ಕಂಪ್ಯೂಟರ್ ಇದೆ, ಲ್ಯಾಪ್ಟಾಪ್ ಇದೆ ಮತ್ತು ಟ್ಯಾಬ್ ಇದೆ. ಸೊ ಇಲ್ಲಿ ನಾವು ಎಲಿಮಿನೇಷನ್ ಮಾಡ್ತಾ ಹೋಗೋಣ. ಮೈಕ್ರೋ ಕಂಪ್ಯೂಟರ್ ಎಲ್ಲವೂ ಕೂಡ PC ಅಲ್ಲಿ ಇರುತ್ತೆ. ಸೊ ನೀವು ಎಲ್ಲಾದ್ರೂ ಕಂಪ್ಯೂಟರ್ಗಳನ್ನು ನೋಡಿದ್ದೀರಾ? PC ಇಟ್ಕೊಂಡು ಕೂತಿರ್ತಾರ ಬ್ಯಾಂಕ್ ಅಲ್ಲಿ? ಇಲ್ಲ ಅಲ್ವಾ. ಸೊ ಹಾಗಾಗಿ ಇದನ್ನ ಡಿಲೀಟ್ ಮಾಡ್ಕೊಳ್ಳಿ. ಲ್ಯಾಪ್ಟಾಪ್ ಇರೋದಿಲ್ಲ ಸ್ನೇಹಿತರೆ. ಅದೇ PC ಅಂದ್ರೆ ಲ್ಯಾಪ್ಟಾಪೇ ಬರುತ್ತೆ ಅಂಡ್ ಟ್ಯಾಬ್ ಬರುತ್ತೆ. ಸೊ ಟ್ಯಾಬ್ಲೆಟ್ ಇರೋದಿಲ್ಲ. ಹಾಗಾಗಿ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೂ ಕೂಡ ಈ ರೀತಿ ನೀವು ಆನ್ಸರ್ ಮಾಡ್ಬೋದು. ಮೇನ್ ಫ್ರೇಮ್ ಕಂಪ್ಯೂಟರ್ ಆಗಿರುತ್ತೆ. ಓಕೆ, ಮೇನ್ ಫ್ರೇಮ್ ಕಂಪ್ಯೂಟರ್ ಆಗಿರತ್ತೆ. ಸೊ ಈ ರೀತಿ ಕೂಡ ನೀವು ಏನಾದ್ರು ಟೈಪ್ಸ್ ಗೊತ್ತಿಲ್ಲ ಅಂದ್ರೂ ಮೈಕ್ರೋ ಕಂಪ್ಯೂಟರ್ ಅಂದ್ರೆ PC ಬರುತ್ತೆ. PC ಇಟ್ಕೊಂಡು ಯಾರು ಅಲ್ಲಿ ಯಾಕಂದ್ರೆ ನಾವು ಡೈಲಿ ವ್ಯವಹಾರ ಮಾಡ್ತಿರ್ತೀವಿ, ಬ್ಯಾಂಕ್ ನ ನೋಡಿರ್ತೀವಿ ಅಂದ್ಮೇಲೆ ಜಸ್ಟ್ ನೀವು ಅದನ್ನ ಬ್ಯಾಂಕ್ ನ ಇಮ್ಯಾಜಿನ್ ಮಾಡ್ಕೊಂಡು ಕೂಡ ಆನ್ಸರ್ ಮಾಡಬಹುದು ಇಲ್ಲಿ. ಸೊ ಥರ್ಡ್ ಕ್ವಶನ್ ನೋಡಿ, ಅ ಪರ್ಸನಲ್ ಕಂಪ್ಯೂಟರ್ PC ಈಸ್ ಎ ವಾಟ್. ಸೊ ಇವಾಗ ತಾನೇ ನಾನು ನಿಮ್ಗೆ ಹೇಳಿದೆ ಎಕ್ಸ್ಪ್ಲೈನ್ ಮಾಡುವಾಗ, ಅ ಪರ್ಸನಲ್ ಕಂಪ್ಯೂಟರ್ PC ಈಸ್ ವಾಟ್? ಮೇನ್ ಫ್ರೇಮ್ ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್, ಮೈಕ್ರೋ ಕಂಪ್ಯೂಟರ್ ಅವರ ಮಿನಿ ಕಂಪ್ಯೂಟರ್ ಅಂತ ಸ್ನೇಹಿತರೆ. ಸೊ ಪರ್ಸನಲ್ ಕಂಪ್ಯೂಟರ್ ಯಾವಾಗ್ಲೂ ಮೈಕ್ರೋ ಕಂಪ್ಯೂಟರ್ ಆಗಿರುತ್ತೆ.
ಸೊ ನಾನು ಆನ್ಸರ್ ಹೇಳಿದ್ರು ಕೂಡ ನೀವು ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ನೋಡಿ ಅದು ಮೌಸ್ ಹೆಂಗ್ ಆಗ್ತಿದೆ, ನಾನು ಟಚ್ಚು ಮಾಡ್ತಾ ಇಲ್ಲ, ಟಚ್ಚು ಮಾಡ್ತಾ ಇಲ್ಲ, ಈ ತರ ಟೆಕ್ನಿಕಲ್ ಪ್ರಾಬ್ಲಮ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಈಸಿ ಇದೆ. PC are designed for individual users, ಓಕೆನಾ, and belong to the microcomputer category. Yeah. ಸೊ ಫೋರ್ತ್ ಕ್ವಶನ್ ನೋಡಿ, ಏನ್ ಮಾಡ್ಬೇಕು ಇದಕ್ಕೆ. ಸೊ ವಿಚ್ ಕಂಪ್ಯೂಟರ್ ಯೂಸ್ ಫಾರ್ ವೆದರ್ ಫೋರ್ಕಾಸ್ಟಿಂಗ್. ಸೊ ನಿಮಗೆ ಇದು ಗೊತ್ತಿದೆ. ಓಕೆ, ಲ್ಯಾಪ್ಟಾಪ್, ಮಿನಿ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್ ಅವರ ಸೂಪರ್ ಕಂಪ್ಯೂಟರ್. ಡಿ ಆಪ್ಷನ್ ಅಲ್ಲಿ ನಿಮ್ಗೆ ಸೂಪರ್ ಕಂಪ್ಯೂಟರ್ ಇದೆ, ಅದು ತೋರ್ಸಕ್ ಹೋದ್ರೆ ನಿಮ್ಗೆ ಆನ್ಸರ್ ಕಾಣಿಸುತ್ತೆ, ಅದಕ್ಕೆ ಸ್ವಲ್ಪ ನೋಡಿ ಪರವಾಗಿಲ್ಲ. ಸೊ ಸೂಪರ್ ಕಂಪ್ಯೂಟರ್, ಓಕೆನಾ, ಸೂಪರ್ ಕಂಪ್ಯೂಟರ್ ಇದಕ್ಕೆ ಸರಿಯಾದಂತ ಉತ್ತರ ಆಗಿರುತ್ತೆ. ಸೈಂಟಿಫಿಕ್ ರಿಸರ್ಚ್ಗೆ, ವೆದರ್ ಫೋರ್ಕಾಸ್ಟಿಂಗ್ಗೆ ಮತ್ತೆ ಸ್ಪೇಸ್ ಅಲ್ಲಿ ಸೂಪರ್ ಕಂಪ್ಯೂಟರ್ ಯೂಸ್ ಮಾಡ್ತಾರೆ ಅಂತ ಹೇಳಿದೆ. ನೆಕ್ಸ್ಟ್ ಫಿಫ್ತ್ ಕ್ವಶನ್ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ನಿಮ್ಗೆ ನಾನು ಥಿಯರಿ ಕ್ಲಾಸೇ ತಗೊಂಡಿದ್ದೀನಿ ಅಲ್ವಾ. ಇದು ಜಸ್ಟ್ MCQ ಕ್ಲಾಸ್ ಅಲ್ಲ, ಜಸ್ಟ್ MCQ ಕ್ಲಾಸ್ ಇದ್ರೆ ಮತ್ತೆ ನಾ ಆಪ್ಷನ್ಸ್ ಕೂಡ ಹೇಳ್ತಿದ್ದೆ ಅಲ್ವಾ. ಯಾ, ಸೊ ನೋಡಿ, ವಿಚ್ ಟೈಪ್ ಆಫ್ ಕಂಪ್ಯೂಟರ್ ಕ್ಯಾನ್ ಸಪೋರ್ಟ್ 1000 of users, ದಟ್ ಈಸ್ ಕಾಲ್ ವಾಟ್, ಏನಂತ ಕರೀತಾರೆ ಅಂತ ಹೇಳಿದ್ದೆ ನಾನು ನಿಮ್ಗೆ. ಸೈಮಲ್ಟೇನಿಯಸ್ಲಿ ಅಂತ ಕರೀತಾರೆ, ಹೌದಾ. ಸೊ ಅಂದ್ರೆ ಒಂದೇ ಏಕಕಾಲದಲ್ಲಿ ಯೂಸ್ ಮಾಡ್ತಕ್ಕಂತಹ ಕಂಪ್ಯೂಟರ್ಸ್ ಅಲ್ವಾ. ಸೊ ಯಾವ್ದದು, ಸೊ ಮೇನ್ ಫ್ರೇಮ್ ಕಂಪ್ಯೂಟರ, ಲ್ಯಾಪ್ಟಾಪ್ ಕಂಪ್ಯೂಟರ್ ಆರ ಟ್ಯಾಬ್ಲೆಟ್, ಸ್ಮಾರ್ಟ್ ಫೋನ್. ಸೊ ಇಲ್ಲಿ ನೀವು ಆರಾಮಾಗಿ ಟ್ಯಾಬ್ಲೆಟ್ ಮತ್ತು ಸ್ಮಾರ್ಟ್ ಫೋನ್ ಮೈಕ್ರೋ ಕಂಪ್ಯೂಟರ್ ಅಲ್ಲಿ ಬರುತ್ತೆ, ಹಾಗಾಗಿ ಇವೆರಡು ಆಪ್ಷನ್ ಆಗೋದೇ ಇಲ್ಲ. ಸೊ ಲ್ಯಾಪ್ಟಾಪ್ ಕೂಡ ಆಗೋದಿಲ್ಲ ನೋಡಿ ಫ್ರೆಂಡ್ಸ್. ಸೊ ಈಸಿಯಾಗಿ ನೀವು ಇದಕ್ಕೆ ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತ ಆನ್ಸರ್ ಮಾಡ್ಬೋದು. ದಿಸ್ ಒನ್ ಇಸ್ ದ ಈಸಿಯೆಸ್ಟ್ ಕ್ವಶನ್. ಸೊ ನಾವು ಆ ಸ್ಮಾರ್ಟ್ ಫೋನ್ ಈಸ್ ಅನ್ ಎಕ್ಸಾಂಪಲ್ ಆಫ್ ವಾಟ್. ಸೊ ನಿಮ್ಗೆ 2-3 ಸಲ ರಿಪೀಟ್ ಆಯ್ತು ಈಗ ಸ್ಮಾರ್ಟ್ ಫೋನ್ಗೆ ಏನಂತೀವಿ ಅಂತ ಅಲ್ವಾ. ಸೊ ಸೂಪರ್ ಕಂಪ್ಯೂಟರ, ಮೇನ್ ಫ್ರೇಮ್ ಕಂಪ್ಯೂಟರ, ಮೈಕ್ರೋ ಕಂಪ್ಯೂಟರ, ಅಥವಾ ಲಾಸ್ಟ್ ಆಪ್ಷನ್ ಅಲ್ಲಿ ಏನಿರ್ಬೋದು, ಮಿನಿ ಕಂಪ್ಯೂಟರ. ಅಲ್ಲಿ ಆನ್ಸರ್ ಇದೆ, ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ ಕ್ವಶನ್. ಸೊ ಸ್ಮಾರ್ಟ್ ಫೋನ್ ಯಾವಾಗಲೂ ಕೂಡ ಏನಾಗಿರುತ್ತೆ, ಮೈಕ್ರೋ ಕಂಪ್ಯೂಟರ್ ಆಗಿರುತ್ತೆ. ಲ್ಯಾಪ್ಟಾಪ್ ಆಗಿರ್ಬಹುದು, ಸ್ಮಾರ್ಟ್ ಫೋನ್ ಆಗಿರ್ಬಹುದು, ಓಕೆ, ಡೆಸ್ಕ್ಟಾಪು ಮತ್ತೆ ಟ್ಯಾಬ್, ಇದೆಲ್ಲವೂ ಕೂಡ ನಮಗೆ ಮೈಕ್ರೋ ಕಂಪ್ಯೂಟರ್ ಬರ್ತಕ್ಕಂಥದ್ದು. ದೆನ್ ವಿ ಆರ್ ಗೋಯಿಂಗ್ ಟು ದ 7th. ನಿಮಗೆ ಆನ್ಸರ್ ಕಾಣಬಾರ್ದು ಅಂತ ನಾನು ಬಡದಾಡ್ತಿದ್ದೀನಿ, ಆದ್ರೂ ಕೂಡ ಕಾಣಿಸ್ತಿದೆ ನೋಡಿ ಸ್ನೇಹಿತರೆ. ಒಂದು ನಿಮಿಷ. ಓಕೆ, ಆನ್ಸರ್ ಬಿಡ್ತಾ. ಓಕೆ, ವಿಚ್ ಕಂಪ್ಯೂಟರ್ ಈಸ್ ಮೇನ್ಲಿ ಯೂಸ್ ಫಾರ್ ಸೈಂಟಿಫಿಕ್ ರಿಸರ್ಚ್. ಇದು ನಿಮಗೆ ಗೊತ್ತಿದೆ ಆಲ್ರೆಡಿ. ಸೊ ದಟ್ ಈಸ್ ಸೂಪರ್ ಕಂಪ್ಯೂಟರ್. ಸೊ ಸೂಪರ್ ಕಂಪ್ಯೂಟರ್ನ ನಾವು ಸೈಂಟಿಫಿಕ್ ರಿಸರ್ಚ್ಗೆ ಯೂಸ್ ಮಾಡ್ತೀವಿ ಅಂತ. ಎಸ್ ಸ್ನೇಹಿತರೆ, ನಿಜವಾಗ್ಲೂ ನಿಮಗೆ ಥಿಯರಿ ಮತ್ತೆ MCQ ಎರಡು ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡ್ತಾ ಹೋಗಿ. ನೆಕ್ಸ್ಟ್ ವಿಡಿಯೋ ಬೇಕಾಗಿದ್ರೆ ನೆಕ್ಸ್ಟ್ ವಿಡಿಯೋ ಅಂತ ನೀವು ಮೆಸೇಜ್ ಮಾಡಬೇಕು. ಡೆಸ್ಕ್ಟಾಪ್ ಕಂಪ್ಯೂಟರ್ಸ್ ಬಿಲಾಂಗ್ ಟು ವಿಚ್ ಕ್ಯಾಟಗರಿ. ಡೆಸ್ಕ್ಟಾಪ್ಸ್ಗಳು ಯಾವುದಕ್ಕೆ ಏನಾಗಿದೆ ಅಂದ್ರೆ ಎಕ್ಸಾಂಪಲ್ ಆಗಿದೆ ಅಂತ. ಸೊ ಆಲ್ರೆಡಿ ನಾನು ನಿಮ್ಗೆ ಹೇಳಿರೋ ಹಾಗೆ ಸ್ನೇಹಿತರೆ, ಮೈಕ್ರೋ ಕಂಪ್ಯೂಟರ್, ಓಕೆನಾ, ಡೆಸ್ಕ್ಟಾಪ್ ಆಗಿರ್ಬೋದು, ಟ್ಯಾಬ್ ಆಗಿರ್ಬೋದು, ಸ್ಮಾರ್ಟ್ ಫೋನ್ ಆಗಿರ್ಬೋದು, PC ಆಗಿರ್ಬೋದು, ಇವೆಲ್ಲವೂ ಕೂಡ ಮೈಕ್ರೋ ಕಂಪ್ಯೂಟರ್ಗೆ ಯೂಸ್ ಆಗ್ತಕ್ಕಂಥದ್ದು. ಓಕೆ, ಸೊ ಲಾಸ್ಟ್ ಕ್ವಶನ್ ಐ ಥಿಂಕ್ ಸೊ, 10th ಕ್ವಶನ್. ಓಕೆ, ಸಿ ಫ್ರೆಂಡ್ಸ್, ವಿಚ್ ಸ್ಟೇಟ್ಮೆಂಟ್ ಅಬೌಟ್ ಅ ಮೇನ್ ಫ್ರೇಮ್ ಕಂಪ್ಯೂಟರ್ ಈಸ್ ಕರೆಕ್ಟ್. ಸೊ ಮೇನ್ ಫ್ರೇಮ್ ಕಂಪ್ಯೂಟರ್ ಬಗ್ಗೆ ಯಾವ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಇಟ್ ಈಸ್ ಎ ಸ್ಮಾಲರ್ ದೆನ್ ಅ ಲ್ಯಾಪ್ಟಾಪ್. It is used by a single user only. It can process huge amounts of data for many users. It is less powerful than a microcomputer ಅಂತ. ಸೊ ಸ್ನೇಹಿತರ, ಸೊ ನಾವು ಮೇನ್ ಫ್ರೇಮ್ ಕಂಪ್ಯೂಟರ್ನ ನೋಡಿದೀವಿ. ಸೊ ಮೇನ್ ಫ್ರೇಮ್ ಕಂಪ್ಯೂಟರ್ನ ಎಲ್ಲಿ ಯೂಸ್ ಮಾಡ್ತಾರೆ, ಬ್ಯಾಂಕ್ ಅಲ್ಲಿ ಅಂಡ್ ದೆನ್ ಏರ್ಲೈನ್ಸ್ ಅಲ್ಲಿ ಅಲ್ವಾ. ಸೊ ಹಾಗಾಗಿ ಮೇನ್ ಫ್ರೇಮ್ ಕಂಪ್ಯೂಟರ್ ಇಟ್ ಕ್ಯಾನ್ ಪ್ರೊಸೆಸ್ ಹ್ಯೂಜ್ ಅಮೌಂಟ್ಸ್ ಆಫ್ ಡಾಟಾ, ಓಕೆ, ಫಾರ್ ಅ ಮೆನಿ ಯೂಸರ್ಸ್ ಅಂತ. ಕರೆಕ್ಟಾ? ಎಸ್. ಸೊ ಇದು ಇವತ್ತಿನ ತರಗತಿಯಾಗಿತ್ತು ಸ್ನೇಹಿತರೆ. ಸೊ ನೋಡಿ, ಇನ್ನೊಂದ್ಸಲ ನಿಮ್ಗೆ ಕ್ಲಿಯರ್ ಆಗಿ ಕ್ವಿಕ್ ರಿವಿಷನ್ ಮಾಡ್ಕೊಡ್ತೀನಿ.
ಸಿ ಮೈಕ್ರೋ ಕಂಪ್ಯೂಟರ್ ಸಿಂಗಲ್ ಒಬ್ಬರೇ ಯೂಸ್ ಮಾಡ್ತಕ್ಕಂಥದ್ದು ತುಂಬಾ ಲೋ ಆಗಿರುತ್ತೆ. ಪರ್ಸನಲ್ ಪಿ ಸಿ ಆಗಿರ್ಬೋದು, ನಮ್ಮ ಒಂದು ಲ್ಯಾಪ್ಟಾಪ್ ಆಗಿರ್ಬೋದು, ನಮ್ಮ ಸ್ಮಾರ್ಟ್ ಫೋನ್ ಆಗಿರ್ಬೋದು, ಡೆಸ್ಕ್ಟಾಪ್ ಆಗಿರ್ಬೋದು, ಟ್ಯಾಬ್ ಆಗಿರ್ಬೋದು, ಎಲ್ಲವೂ ಕೂಡ ಮೈಕ್ರೋ ಕಂಪ್ಯೂಟರ್ಸ್ ಬರುತ್ತೆ. ಸಿಂಗಲ್ ಒಬ್ರು ಮಾತ್ರ ಇದನ್ನ ಯೂಸ್ ಮಾಡ್ತಾರೆ. ಸೊ ಮಿನಿ ಕಂಪ್ಯೂಟರ್ಸ್ ಬಂದಾಗ ಸೊ ಮಲ್ಟಿಪಲ್ ಯೂಸರ್ಸ್ ಇರ್ತಾರೆ ಇಲ್ಲಿ. ಇದು ಮೀಡಿಯಂ ಸೈಜ್ ಅಲ್ಲಿ ಇರುತ್ತೆ, ಹೌದಾ? ಯಾ. ಅಂಡ್ ದೆನ್ ವಿ ಆರ್ ಕಮಿಂಗ್ ಟು ದ ಮೇನ್ ಫ್ರೇಮ್ ಕಂಪ್ಯೂಟರ್. ಥೌಸಂಡ್ ಆಫ್ ಯೂಸರ್ಸ್ ಇರ್ತಾರೆ. ಇದರ ಪವರ್ ಹೈ ಆಗಿರುತ್ತೆ. ಅಂಡ್ ಸೂಪರ್ ಕಂಪ್ಯೂಟರ್ ಸ್ಪೆಷಲೈಸ್ಡ್ ಟಾಸ್ಕ್ಸ್ ಅಂತ ಇರುತ್ತೆ. ಸೊ ಸೈಂಟಿಫಿಕ್ ಆಗಿ ಯೂಸ್ ಮಾಡ್ತೀವಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ವೆರಿ ಹೈ ಆಗಿ ಇರ್ತಕ್ಕಂಥ ಒಂದು ಪವರ್ ಅನ್ನ ಹೊಂದಿರುತ್ತೆ. ಓಕೆನಾ? ಎಸ್. ಸೊ ನೋಡಿ, ಮೈಕ್ರೋ, ಮಿನಿ, ಮೇನ್, ಸೂಪರ್, ಇಷ್ಟನ್ನ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಓಕೆ, ಯಾ, ದಿಸ್ ಈಸ್ ವಾಟ್ ಅಬೌಟ್ ಕಂಪ್ಯೂಟರ್. ಓಕೆ, ಯಾ. ಸೊ ನಿಮ್ಗೆ ನೆಕ್ಸ್ಟ್ ಏನಾದರೂ ವಿಡಿಯೋ ಬೇಕಾಗಿದ್ರೆ ಸ್ನೇಹಿತರೆ, ಸೊ ನೆಕ್ಸ್ಟ್ ವಿಡಿಯೋ ನಮಗೆ ಮಾಡ್ಕೊಡಿ ಮೇಡಮ್, ಇದೇ ಥಿಯರಿ ಟೈಪು ಅಂದರೆ ಮಾಡ್ಕೊಡ್ತೀನಿ. ಸೊ ಅದ್ರ ಜೊತೆಗೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗ್ತಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ, ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.